ಈ ಜಾಗದಲ್ಲಿ ಸೃಷ್ಟಿಯ ರಹಸ್ಯ ಇರುತ್ತೆ. ಸ್ಪೇಸ್, ಚಿದಂಬರ ರಹಸ್ಯ ಅಂತಿದೆ. ಚಿತ್ತ, ಅಂಬರ. ಚಿತ್ತ ಮೊದಲು ಹರಿದಾಡಬೇಕಾದ್ರೆ ಅದು ಅಂಬರ ಆಗಿರಲಿಲ್ಲ, ಒಂದಿಷ್ಟು ಸ್ಪೇಸಲ್ಲಿ ಹರಿತಾ ಇತ್ತು. ಯಾವಾಗ ಆ ಚಿತ್ತವನ್ನು ಅದರ ಮೂಲ ಸ್ಥಾನದಲ್ಲಿ ನಿಲ್ಲಿಸಿದ್ವಿ, ಮನಸ್ಸಿನ ಇನ್ನೊಂದು ರೂಪ ಚಿತ್ತ, ಹಳೆಯ ಮೆಮೊರಿಗಳಿದೆ, ಮನಸ್ಸಲ್ಲಿ ಡಿಸೈರ್ಸ್ ಇರುತ್ತೆ, ಎರಡೂ ಭಾವನೆಗಳೇ. ಕಲೆಕ್ಟಿವ್ ಭಾವನೆಯನ್ನು ಇಲ್ಲಿ ನಿಲ್ಲಿಸಿದಾಗ ಆ ಚಿತ್ತದಲ್ಲಿ ಬೆಳಕಿನ ಭಾವನೆಗಳನ್ನು ಆ ಬೆಳಕಲ್ಲಿ ನಿಲ್ಲಿಸಿದಾಗ ಅದೆಲ್ಲ ಲಯ ಆಗಿ ಚಿದಂಬರ ತತ್ವಕ್ಕೆ ಹೋಗ್ತಾನೆ. ಇಲ್ಲಿ ಒಂದು ಸಮುದ್ರ ಉಂಟು, ಸ್ತನದಲ್ಲಿ ಹಾಲು ಉತ್ಪತ್ತಿ ಆಗುತ್ತೆ. ವಿಷ್ಣು ಸಹಸ್ರನಾಮದಲ್ಲಿ ಕ್ಷೀರ ಸಮುದ್ರದ ಮಧ್ಯ ಮಹಾವಿಷ್ಣು ಅಂತರ್ಯಾಮ ಆಗಿದ್ದಾನೆ. ಸೊ ಗಾಯತ್ರಿ ಜಪ ಅನುಷ್ಠಾನ ಮಾಡೋರು ಪರಮಾತ್ಮ ದೇವತಾ ಅಂತ ಹೇಳ್ತೀವಿ. ದೇವತೆಗಳು ಮೆದುಳಿನ ಒಂದೊಂದು ಭಾಗದಲ್ಲಿದ್ದಾರೆ, ಅದನ್ನು ಮತ್ತೆ ಹೇಳ್ತೀನಿ. ಪರಮಾತ್ಮನ ಸ್ಥಾನ ಅಂತ ಗಾಯತ್ರಿ ಜಪವು ಹೇಳುತ್ತೆ. ನಮ್ಮ ನಮಸ್ಕಾರವು ಹೀಗೆ ಇರುತ್ತೆ.